ಹರಿ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಮೊನ್ನೆ ನಿಮಗೆ ಹೇಳಿದೆ, ಒಂದು ಪ್ರಶ್ನೆ ಇದೆ, ಅದು ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ, ನನಗೂ ಸಹ ಪ್ರಶ್ನೆಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸಾಯಂಕಾಲ ಪೂಜೆ ಮತ್ತು ರಂಗೋಲಿಯನ್ನು ಹಾಕ್ಬೋದಾ ಅಂತ ಕೇಳ್ತಾ ಇರ್ತೀರಿ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಆ ಒಂದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಈ ಸದ್ಯಕ್ಕೆ ಇನ್ನು ಪ್ರಶ್ನೋತ್ತರ ಒಂದು ವಿಡಿಯೋವನ್ನು ಮುಗಿಸ್ತೀನಿ ನಾನು. ಮತ್ತು ಮುಂದೆ ನೋಡೋಣಂತೆ, ಯಾವಾದರೂ ಪ್ರಶ್ನೆಗಳು ಬಂತು ಅಂದರೆ ನಾನು ಅದಕ್ಕೆ ಒಂದು ವಿಡಿಯೋ ಮಾಡಿ ಉತ್ತರವನ್ನು ಕೊಡ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ಶೋಭಾನವನ್ನು ಮುಂದುವರಿಸ್ತಾ ಇದ್ದೀನಿ. ಮತ್ತು ಮುಖ್ಯವಾಗಿ ಯುಗಾದಿ ಹಬ್ಬದ ಒಂದು ವಿಷಯವಾಗಿ ವಿಡಿಯೋಗಳನ್ನು ಮಾಡಬೇಕು. ಯುಗಾದಿ ಹಬ್ಬವನ್ನು ಯಾವತ್ತು ಆಚರಣೆಯನ್ನು ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು ಎಲ್ಲವನ್ನು ನಿಮಗೆ ತಿಳಿಸ್ಬೇಕಾಗಿದೆ. ಹಾಗಾಗಿ ಆ ಒಂದು ವಿಡಿಯೋಗಳನ್ನು ಮುಂದಿನ ಶನಿವಾರ ಅಥವಾ ಭಾನುವಾರದಲ್ಲಿ ನಿಮಗೆ ಹಾಕ್ತೀನಿ ಸ್ನೇಹಿತರೆ. ಇವತ್ತು ಮುಖ್ಯವಾಗಿ ತಿಳಿಸ್ತಕ್ಕಂಥ ವಿಷಯ ಅಂತಂದರೆ, ಸಾಯಂಕಾಲ ಪೂಜೆಯನ್ನು ಮಾಡ್ಬೋದಾ ಅಥವಾ ಸಾಯಂಕಾಲ ರಂಗವಲ್ಲಿಗಳನ್ನು ಹಾಕಬಹುದಾ ಅಂತ ಕೇಳ್ತೀರಾ. ಕೆಲವೊಬ್ಬರು ಇನ್ನೂ ಸಾಯಂಕಾಲನೂ ದೀಪವನ್ನು ಹಚ್ಚಬೇಕಾ ಅಂತಲೂ ಸಹ ಕೇಳ್ತಾರೆ. ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಸಾಯಂಕಾಲ ದೀಪ ಹಚ್ಚಬೇಕಾ ಹಚ್ಚಬಾರ್ದಾ ಅಂತ ಹೇಳಿ. ಆದರೆ ಮುಖ್ಯವಾಗಿ ಸಾಯಂಕಾಲ ಪೂಜೆ ಮಾಡೋದು ಮತ್ತು ಸಾಯಂಕಾಲ ರಂಗೋಲಿಯನ್ನು ಹಾಕೋದು. ರಂಗೋಲಿ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ. ನಮಗೆ ಬೆಳಗ್ಗೆ ಬಿಡು ಇರೋದಿಲ್ಲ, ಸಾಯಂಕಾಲ ಹಾಕ್ಬೋದಾ ಅಂತ ಕೇಳ್ತೀರಾ. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಮೊದಲನೇದು ದೀಪ ಹಚ್ಚೋದ್ರ ಬಗ್ಗೆಯಿಂದ ಶುರು ಮಾಡೋಣಂತೆ. ಬೆಳಗ್ಗೆ ದೀಪವನ್ನು ಹಚ್ಚೋದು ಎಷ್ಟು ಶ್ರೇಷ್ಠನೋ, ಸಾಯಂಕಾಲನೂ ಸಹ ದೀಪವನ್ನು ಹಚ್ಚೋದು ಅಷ್ಟೇ ಶ್ರೇಷ್ಠವಾದದ್ದು ಸ್ನೇಹಿತರೆ. ಆದರೆ ಹೊಸ ಬತ್ತಿಯನ್ನು ಹಾಕಿ ಹಚ್ಚೋದಲ್ಲ. ಬೆಳಗ್ಗೆ ಮಾತ್ರ, ಒಂದು ರಾತ್ರಿ ಕಳೆದ ಮೇಲೆ ಮಾರನೇ ದಿವಸ ನಾವು ಹೊಸ ದೀಪ, ಅಂದರೆ ತೊಳೆದಿರುವಂಥ ದೀಪ, ಹೊಸ ಬತ್ತಿಯನ್ನು ಹಾಕಿ ಬೇರೆ ಎಣ್ಣೆಯನ್ನು ಹಾಕಿನೇ ದೀಪವನ್ನು ಹಚ್ಚಬೇಕು. ಸಾಯಂಕಾಲ ಅದರ ಅವಶ್ಯಕತೆ ಇರೋದಿಲ್ಲ. ಬೆಳಗ್ಗೆ ಹಚ್ಚಿರುವಂತಹ ಬತ್ತಿಯನ್ನು, ಕುಡಿಯನ್ನು ಸರಿ ಮಾಡಿಬಿಟ್ಟು ಮತ್ತೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೋದು. ಬೆಳಗ್ಗೆ ಹಚ್ಚಿದಂತಹ ದೀಪ ಏನಾದರೂ ಶಾಂತವಾದರೆ ನೀವು ಎಷ್ಟು ಬಾರಿ ಆದರೂ ಕೈಕಾಲು ತೊಳ್ಕೊಂಡು ಆ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಕುಡಿಯನ್ನು ಸರಿ ಮಾಡ್ತಾ ದೀಪವನ್ನು ಹಾಗೆ ನಂದದೇ ಇರೋ ಥರ ಸಹ ನೋಡ್ಕೋಬೋದು. ಆಯಿತಾ? ಇಡೀ ರಾತ್ರಿ ಪೂರ್ತಿ ಮತ್ತು ಬೆಳಗಿನ ದಿನದ ತನಕನೂ ಆ ದೀಪವನ್ನು ಹಾಗೆ ಪ್ರಜ್ವಲಿಸೋ ಥರ ನೋಡ್ಕೋಬಹುದು. ಹೇಗೆ ಅಂದರೆ, ಪ್ರತಿ ಬಾರಿನೂ ನೀವು ದೀಪ ಸರಿ ಮಾಡುವಾಗ ಕೈಕಾಲನ್ನು ತೊಳ್ಕೊಂಡು ಬಂದೇನೆ ದೀಪವನ್ನು ಮುಟ್ಟಬೇಕು. ಹಾಗೆ ಎಲ್ಲೆಲ್ಲೋ ಓಡಾಡ್ಕೊಂಡ್ಬಂದು ಊಟ ತಿಂಡಿಗಳನ್ನು ಮಾಡಿ ದೀಪವನ್ನು ಮುಟ್ಟಬಾರ್ದು. ಹಾಗಾಗಿ ಇದು ದೀಪದ ವಿಷಯ. ಮಾರನೇ ದಿವಸ ಹಚ್ಚೋವಾಗ ಮಾತ್ರ ದೀಪವನ್ನು ಚೇಂಜ್ ಮಾಡಿ ಬೇರೆ ಬತ್ತಿ ಎಣ್ಣೆಯನ್ನು ಹಾಕಿ ಹಚ್ಚಬೇಕು. ಸಂಜೆ ಹಚ್ಚೋದ್ರಲ್ಲಿ ಏನೂ ತಪ್ಪಿಲ್ಲ. ಅದೇ ದೀಪವನ್ನು ಸಾಯಂಕಾಲ ಮತ್ತೆ ಹಚ್ಬೋದು. ಸಾಯಂಕಾಲನೂ ದೀಪ ಹಚ್ಚೋದು ತುಂಬ ವಿಶೇಷವಾದದ್ದು ಅಂತ ಹೇಳ್ತೀವಿ. ಸೂರ್ಯಾಸ್ತದ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು. ಮನೆ ಒಳಗಡೆ ಆಗಲಿ, ಮನೆಯಿಂದ ಹೊರಗಡೆ ಅಂದರೆ ತುಳಸಿ ಕಟ್ಟೆಗೆ, ಬಾಗಿಲ ಮುಂದೆ ದೀಪಗಳನ್ನು ಹಚ್ಚೋದು ತುಂಬ ಶ್ರೇಷ್ಠವಾದದ್ದು. ಗೋಧೂಳಿ ಸಮಯ ಅಂತ ಕರಿತೀವಿ ಅಲ್ವಾ? ಲಕ್ಷ್ಮೀ ಮನೆಗೆ ಬರುವಂಥ ಸಮಯ ಅದು. ಈಗ ಲಕ್ಷ್ಮಿಯ ಹಾಡಿನಲ್ಲೇ ಬರುತ್ತೆ ನೋಡ್ರಿ, ದನಕರು ಬರುವ ವೇಳೆಗೆ ನಾ ಬರುವೇನು ಅಂತಾಳೆ ಲಕ್ಷ್ಮೀದೇವಿ. ಅಂದರೆ ದನಕರುಗಳು ಮೇಯ್ಲಿಕ್ಕೆ ಅಂತ ಹೊರಗಡೆ ಹೋಗಿರ್ತವೆ. ಅಂದರೆ ಹಾಲು ನೋಡ್ಕೊಂಡ್ಮೇಲೆ ದನಕರುಗಳನ್ನು ಹೊರಗಡೆ ಬಿಡ್ತಾರೆ ಮೇಯ್ಕೊಂಡು ಬರಲಿ ಅಂತ. ಆ ಕರೆಕ್ಟು ಆ ಒಂದು ಗೋಧೂಳಿ ಸಮಯಕ್ಕೇ ಅವು ತಿರುಗಿ ವಾಪಸ್ ಮನೆಗಳಿಗೆ ಬರ್ತವೆ ಅಲ್ವಾ? ಆ ಒಂದು ಸಮಯ, ದನಕರು ಬರುವ ವೇಳೆಗೆ ನಾ ಬರುವೇನು ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಅಂದರೆ ದನಕರುಗಳು ಬರುವಂಥ ವೇಳೆ ಯಾವುದು? 6 ಗಂಟೆಯಿಂದ 6:30, 7 ಗಂಟೆ ತನಕ ಸಮಯ ನಾವು ಗೋಧೂಳಿ ಸಮಯ ಅಂತೀವಿ, ಮುಸ್ಸಂಜೆ ಸಮಯ ಅಂತೀವಿ. ಆ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಬಾಗಿಲನ್ನು ಹಾಕೋದಾಗಿರಲಿ, ಕಾಲು ಚಾಚ್ಕೊಂಡು ಮಲ್ಕೊಂಡಿರೋದು, ತಲೆ ಬಾಚ್ಕೊಳ್ಳೋದು, ಅಳೋದು, ಮತ್ತು ಜಗಳ ಆಡೋದು, ಇನ್ನೇನೋ ಕೆಟ್ಟ ಕೆಟ್ಟ ಮಾತುಗಳನ್ನು ಬೈಯೋದು, ಇದೆಲ್ಲನೂ ಅಶುಭ. ಇದೆಲ್ಲನೂ ಮನೆಗೆ ದಾರಿದ್ರ್ಯವನ್ನು ತಂದುಕೊಡುತ್ತೆ. ಆ ಸಮಯದಲ್ಲಿ ತಿನ್ನೋದು ಕುಡಿಯೋದು ಸಹ ಮಾಡಬಾರ್ದು ಅಂತ ಹೇಳ್ತಾರೆ. ಭೋಗವನ್ನು ಪಡಬಾರ್ದು ಆ ಸಮಯದಲ್ಲಿ ಅಂತ. ಈ ಅಶ್ವಿನಿ ದೇವತೆಗಳು ತಿರುಗಾಡುವಂಥ ಸಮಯ, ಮತ್ತು ಶಿವ ಅಂದರೆ ರುದ್ರದೇವರು ಪಾರ್ವತಿಯೊಟ್ಟಿಗೆ ನಾಟ್ಯ ಮಾಡುವಂಥ ಸಮಯ ಗೋಧೂಳಿ ಸಮಯ. ಅಷ್ಟು ಒಂದು ಶುಭ ಮುಹೂರ್ತ ಅದು. ಹಾಗಾಗಿ
ಅಂತಹ ಸಮಯದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ, ಮತ್ತು ದಾರಿದ್ರ್ಯನೂ ಸಹ ದೂರ ಆಗುತ್ತೆ. ಧನ ಧಾನ್ಯ ಸಂಪತ್ತು ಐಶ್ವರ್ಯ ಎಲ್ಲನೂ ಪ್ರಾಪ್ತಿಯಾಗುತ್ತೆ. ಮನೆ ಹೊರಗಡೆ ದೀಪ ಹಚ್ಚೋದಾಗಲಿ ಮನೆ ಒಳಗಡೆ ದೀಪವನ್ನು ಹಚ್ಚೋದಾಗಲಿ ತುಂಬ ಶ್ರೇಷ್ಠವಾದದ್ದು. ಮತ್ತು ಆ ಸಮಯದಲ್ಲಿ ಮಾಡ್ತಕ್ಕಂಥ ಪೂಜೆನೂ ಸಹ ತುಂಬ ಶ್ರೇಷ್ಠ. ಪೂಜೆ ಅಂದರೆ ಕಳಸ ಇಟ್ಟು ಪೂಜೆ ಮಾಡೋದು ಅಂತಲ್ಲ ನಾನು ಹೇಳ್ತಾ ಇರೋದು. ಒಂದು ದೇವರ ಮುಂದೆ ದೀಪವನ್ನು ಹಚ್ಚಿ ದೇವರ ಮುಂದೆ ಕೂತ್ಕೊಂಡು ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳೋದು, ಇದೂ ಸಹ ಪೂಜೆ ಅಂತಲೇ ಹೇಳ್ತಾರೆ. ಹಾಗೆ ನಮ್ಮ ಭಕ್ತಿಯನ್ನು ದೇವರ ಮುಂದೆ ಹೇಗೆ ನಾವು ಇಡ್ತೀವೋ ಅದನ್ನು ಪೂಜೆ ಅಂತಲೇ ಹೇಳ್ತಾರೆ. ಆ ರೀತಿಯಾಗಿ ಭಗವಂತನ ಧ್ಯಾನವನ್ನು ಮಾಡೋದು, ಭಗವಂತನ ಸ್ತೋತ್ರಗಳನ್ನು ಹೇಳೋದು, ದೇವತೆಗಳ ಭಗವಂತನ ಅನುಗ್ರಹಕ್ಕಾಗಿ ಅವರ ಆಶೀರ್ವಾದವನ್ನು ಪಡೀಲಿಕ್ಕಾಗಿ ಇದನ್ನೆಲ್ಲನೂ ಗೋಧೂಳಿ ಸಮಯದಲ್ಲಿ ಧಾರಾಳವಾಗಿ ಮಾಡ್ಬೋದು. ಇನ್ನು ಬೆಳಗ್ಗೆ ಯಾರಿಗೆ ರಂಗೋಲಿಗಳನ್ನು ಹಾಕಲಿಕ್ಕೆ ಆಗೋದಿಲ್ಲೋ, ಸ್ತೋತ್ರಗಳನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂಥವರು ಸಾಯಂಕಾಲ ಮನೆಗೆ ಬಂದ ಮೇಲೆ ಆ ಬಟ್ಟೆಗಳನ್ನು ಬಿಟ್ಟುಬಿಟ್ಟು, ಯಾವ ಬಟ್ಟೆಯನ್ನು ಉಟ್ಕೊಂಡು ಹೋಗಿರ್ತೀರೋ ಆಫೀಸ್ಗಳಿಗಾಗಲಿ ಇನ್ನೊಂದು ಕಡೆ ಆಗಲಿ, ಆ ಬಟ್ಟೆಗಳನ್ನು ಬಿಟ್ಟುಬಿಟ್ಟು ಒಂದು ತಂಬಿಗೆ ಸ್ನಾನವನ್ನು ಮಾಡಿಕೊಂಡು ಮತ್ತೆ ಒಗೆದಂಥ ವಸ್ತ್ರಗಳನ್ನು ಉಟ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ದೇವರ ಒಂದು ದೀಪವನ್ನು ಹಚ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು, ತೊಂದರೆ ಇಲ್ಲ. ಬೆಳಗ್ಗೆ ಸಮಯ ಆಗೋಲ್ಲ ಅಂತಂದರೆ ಮಾತ್ರ ಸಾಯಂಕಾಲನೂ ಸಹ ರಂಗೋಲಿಗಳನ್ನು ಹಾಕ್ಬೋದು, ತಪ್ಪಿಲ್ಲ. ಆದರೆ ತುಂಬ ಅಶುದ್ಧತೆ ಆಗಿದ್ದರೆ ಬೆಳಗ್ಗೆ ನಾವು ಎಷ್ಟು ಫ್ರೆಶ್ ಆಗಿರ್ತೀವಲ್ಲೋ, ಬೆಳಗ್ಗೆ ಎಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಶುದ್ಧವಾಗಿ ಸ್ನಾನ ಮಾಡಿ ಒಗೆದಂಥ ವಸ್ತ್ರವನ್ನು ಉಟ್ಕೊಂಡು ಏನೂ ಹೊಟ್ಟೆಗೆ ತಗೊಳ್ಳದೇನೆ ದೇವರ ಪೂಜೆಯನ್ನು ಫಸ್ಟು ಮಾಡಿಬಿಡ್ತೀವಿ ಮೊದಲನೇದಾಗಿ, ಅದು ಶುದ್ಧತೆ. ಈಗ ಮಧ್ಯಾಹ್ನ ಸಾಯಂಕಾಲ ಅಂದರೆ ಏನಾಗುತ್ತೆ, ಬೆಳಗ್ಗೆ ನಾವು ಎಲ್ಲ ತಿಂದು ಕುಡಿದು ಎಲ್ಲ ಮಾಡಿ ಕೆಲವರೆಲ್ಲ ಮಲ್ಕೊಂಡೆದ್ದು ಹಾಸಿಗೆ ಮೇಲೆ ಅಥವಾ ಆಫೀಸ್ಗಳಿಗೆ ಇನ್ನೆಲ್ಲೆಲ್ಲೋ ಹೋಗಿ ಓಡಾಡ್ಕೊಂಡು ಬಂದು ಮತ್ತೆ ಇನ್ನೊಂದು ಸಲ ತಿಂದು ಮಧ್ಯಾಹ್ನ ಎಲ್ಲ ಊಟ ಗೀಟ ಮಾಡಿಕೊಂಡು ಎಲ್ಲ ಆದಮೇಲೆ ಸಂಜೆ ನಾವು ಎಷ್ಟೇ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡ್ರೂ ಸಹ ಅಷ್ಟು ಒಂದು ಪರಿಶುದ್ಧತೆ ಬರೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬೆಳಗ್ಗೆನೇ ಎಲ್ಲರೂ ರಂಗೋಲಿ ಅಥವಾ ಪೂಜೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಇದು ತುಂಬ ಶ್ರೇಷ್ಠವಾದದ್ದು ಮತ್ತು ತುಂಬ ಮುಖ್ಯವಾದದ್ದು ನಮಗೆ. ಮತ್ತು ಸಾಯಂಕಾಲ ಮಾಡಬಾರ್ದಾ ಅಂತಂದರೆ ಸಾಯಂಕಾಲನೂ ಸಹ ದೇವರ ಧ್ಯಾನವನ್ನು ಮಾಡಬೇಕು, ಸಾಯಂಕಾಲನೂ ಸಹ ದೀಪವನ್ನು ಹಚ್ಚಬೇಕು. ಪ್ರದೋಷ ಸಮಯ ಅಂತ ಹೇಳ್ತೀವಿ. ಪ್ರದೋಷ ಕಾಲದಲ್ಲಿ ಮಾಡ್ತಕ್ಕಂಥ ಪೂಜೆ, ಪ್ರತಿನಿತ್ಯ ಪ್ರದೋಷ ಕಾಲ ಇದ್ದೇ ಇರುತ್ತೆ, ಪ್ರತಿದಿನವೂ ಬರುತ್ತೆ ಪ್ರದೋಷ ಕಾಲ. ಆದರೆ ಹುಣ್ಣಿಮೆಯ ಮುಂದೆ ಬರುವಂಥ ತ್ರಯೋದಶಿ, ಅಮಾವಾಸ್ಯೆಯ ಮುಂದೆ ಬರುವಂಥ ತ್ರಯೋದಶಿಗಳನ್ನು ವಿಶೇಷವಾಗಿ ಪ್ರದೋಷ ಅಂತ ಹೇಳಿ ಪೂಜೆಗಳನ್ನು ಮಾಡ್ತಾರೆ. ಶಿವನ ಪೂಜೆಯನ್ನು ಮಾಡ್ತಾರೆ, ಅಭಿಷೇಕಗಳನ್ನು ಮಾಡ್ತಾರೆ, ವಿಶೇಷವಾಗಿ ನಂದಿಗೆ ಅಭಿಷೇಕವನ್ನು ಮಾಡ್ತಾರೆ ಇಷ್ಟಾರ್ಥ ಸಿದ್ಧಿಗಾಗಿ. ಹೀಗೆ ನಂದಿಗೆ ಅಭಿಷೇಕಗಳನ್ನು ಮಾಡಿಸಿ ಪೂಜೆಗಳನ್ನು ಮಾಡಿಸೋದ್ರಿಂದ ನಮಗೆ ಗೊತ್ತಿಲ್ಲದೆ ನಾವು ಮಾಡಿರ್ತಕ್ಕಂಥ ಪಾಪಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ವಿಶೇಷತೆ ಇದೊಂದು ಪ್ರದೋಷ ಕಾಲಕ್ಕೆ ಇದೆ. ಮತ್ತು ಅಂಥ ಪ್ರದೋಷ ಕಾಲದಲ್ಲಿ ಮಾಡ್ತಕ್ಕಂಥ ಪೂಜೆಗಳಿಗಾಗಿ ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ, ಏನೂ ತಗೊಳ್ದೇನೆ ಉಪವಾಸ ಇದ್ದು ಸಾಯಂಕಾಲ ಪೂಜೆ ಮಾಡ್ತಾರೆ. ಆ ರೀತಿ ಮಾಡ್ಬೋದು, ಅದು ಇನ್ನೂ ಶ್ರೇಷ್ಠವಾದದ್ದು. ಬೆಳಗ್ಗೆಯಿಂದ ತಿಂದು ಊಟ ಮಾಡಿ ಟಿಫನ್ಗಳನ್ನು ಮಾಡಿ ಮತ್ತು ಇನ್ನೇನೇನೋ ತಿಂದುಬಿಟ್ಟು ಸಾಯಂಕಾಲ ಪೂಜೆಯನ್ನು ಮಾಡೋದು ಅಷ್ಟು ಶ್ರೇಷ್ಠತೆ ಅಲ್ಲ. ದೇವರನ್ನು ಮುಟ್ಟಿ ಪೂಜೆಯನ್ನು ಮಾಡೋದು ಶ್ರೇಷ್ಠತೆ ಅಲ್ಲ. ಆದರೆ ದೂರದಿಂದ ರಂಗೋಲಿಗಳನ್ನು ಹಾಕ್ಕೋಬೋದು. ಇನ್ನು ವಿಧಿನೇ ಇಲ್ಲ, ನಮಗೆ ಸಮಯ ಇಲ್ಲ ಅಂತ ಹೇಳೋರು ಮಾತ್ರ. ಇಲ್ಲ ಅಂದರೆ ಬೆಳಗಿನ ಸಮಯದಲ್ಲಿನೇ ರಂಗೋಲಿಗಳನ್ನು ಹಾಕೋದು, ಪೂಜೆಯನ್ನು ಮಾಡೋದು ಶ್ರೇಷ್ಠತೆ. ಈ ರೀತಿ ಸಾಯಂಕಾಲ ಏನಾದರೂ ನಾವು ಪೂಜೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ ಹೇಳಿದ್ನಲ್ಲ, ಒಂದು ತಂಬಿಗೆ ಸ್ನಾನವನ್ನು ಮಾಡಿಕೊಂಡು ಅಥವಾ ಆ ಬಟ್ಟೆಗಳನ್ನು ಬಿಟ್ಟು ಬೇರೆ ಒಗೆದಂಥ ವಸ್ತ್ರಗಳನ್ನು ಉಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು. ದೂರದಿಂದ ಅಷ್ಟೇ, ದೇವರನ್ನು ಮುಟ್ಟುವಂಥ ಪೂಜೆಯನ್ನು ಯಾವುದನ್ನು ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ರಂಗೋಲಿಗಳನ್ನು ಹಾಕ್ಕೊತೀವಿ ಅಂದರೆ ಆದಷ್ಟು ಶಾಖಾಹಾರವನ್ನು ತಗೊಂಡು ಒಂದು ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದೇನು ತಿಂದೇನೆ ಸ್ವಲ್ಪ ಏನಾದರೂ ಲಿಮಿಟ್ಟಾಗಿ ಫಲಹಾರ ಆ ಥರದ್ದೇನಾದರೂ ತೊಗೊಂಡಿದ್ದರೆ ಮಾತ್ರ ಸಾಯಂಕಾಲ ಪೂಜೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಸಂಜೆ ರಂಗೋಲಿ ಹಾಕ್ಕೊಳ್ಳೋದಾಗಿರಲಿ, ಪೂಜೆ ಮಾಡೋದಾಗಿರಲಿ ಯಾಕೆ ಮಾಡಬಾರ್ದು ಅಂತಾರೆ ಅನ್ನೋದಕ್ಕೆ ನಿಮಗೆಲ್ಲ ಗೊತ್ತಾಗಲಿ ಅಂತ ತಿಳಿಸಿದ್ದೀನಿ. ಇನ್ನು ಸಾಯಂಕಾಲ ಕೈಕಾಲು ಮುಖವನ್ನು ತೊಳೆದು ದೀಪವನ್ನು ಹಚ್ಚಿ ದೇವರ ಮುಂದೆ ಕೂತ್ಕೊಂಡು ಸ್ತೋತ್ರಗಳನ್ನು ಹೇಳ್ಕೊಬೋದು. ಇದು ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠತೆ.
ಬೆಳಗ್ಗೆ ಆಗದೇ ಇರೋರು ಸಾಯಂಕಾಲ ಸ್ತೋತ್ರಗಳನ್ನು ಹೇಳ್ಕೊಬೋದು. ನಿಮಗೆಲ್ಲ ಅರ್ಥ ಆಯಿತು ಅಂತ ಅನಿಸುತ್ತೆ. ಈ ಒಂದು ಪ್ರಶ್ನೆಗೆ ಉತ್ತರ ಸಹ ಸಿಕ್ಕಿದೆ ನಿಮಗೆ. ದೀಪ ಹಚ್ಚೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ದೀಪವನ್ನು ಕಡ್ಡಾಯವಾಗಿ ಸಾಯಂಕಾಲ ಹಚ್ಚಲೇಬೇಕು. ಹೊತ್ತು ಮುಳುಗೋ ಹೊತ್ತಲ್ಲಿ ದೀಪವನ್ನು ಹಚ್ಚಿ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು ತುಂಬ ಉತ್ತಮವಾದದ್ದು ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಪ್ರಶ್ನೆಗೆ ಉತ್ತರ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ. ಹರೇ ಶ್ರೀನಿವಾಸ.